ಇದು ಸ್ಟ್ಯಾಕಿಂಗ್ ಪಾರ್ಟ್ ಅಂತ ಕರೀತಾರೆ. ಒಂದ್ರ ಮೇಲೆ ಒಂದು ಇಡೋ ಅಂತದ್ದು ಸ್ಟ್ಯಾಕ್ ಅಂದ್ರೆ. ಜಾಗ ಕಡಿಮೆ ಇದ್ರೆ ಈ ತರ ಒಂದು ಪಾಟ್ ಇಡೋ ಜಾಗದಲ್ಲಿ ಈಗ 4 ಅಡಿ ಎತ್ತರ ಇದೆ, 18 ಗಿಡ ಬೆಳೆಸಬಹುದು. ಇದರಲ್ಲಿ 24 ಗಿಡ ಬೆಳೆಸಬಹುದು. ಒಂದು ಕಡೆ ಒಂದು ಪಾಟಲ್ಲಿ 4 ಗಿಡ ಅಂದ್ರೆ ಅದು ಡಿಸೈನ್ ಹಾಗೆ ಮಾಡಿದ್ದಾರೆ. ಏನಂದ್ರೆ ಈ ಕಡೆ ಹಾಗಾಗಿ ಬೇರೆ ಬೇರೆ ಗಿಡಗಳು ಈಗ ಅದನ್ನ ರೀಪಾರ್ಟ್ ಮಾಡ್ಬೇಕಾದ್ರೆ ನೀವು ಅಷ್ಟು ತೆಗಿಬೇಕು, ಒಂದೊಂದನ್ನೇ ತೆಗಿಬಹುದು. ಕೆಲಂಚಿಯದಲ್ಲಿ ಇದೊಂದು ಆರೆಂಜ್ ಕಲರ್, ಇದ್ರದ್ದೇ ಇನ್ನೊಂದು ಕೆಲಂಚಿಯ ಇಲ್ಲಿದೆ ಯೆಲ್ಲೋ ಕಲರ್, ಇದರಲ್ಲಿ ಪಿಂಕ್ ಕಲರ್. ಸೊ ನಮ್ಮ ಹತ್ರ ಈಗ ಸದ್ಯಕ್ಕೆ 3 ತರದ ಕೆಲಂಚಿಯ ಇದೆ. ಇದು ಸೇವಂತಿಗೆ ಪಿಂಕ್, ಇದು ವೈಟ್, ಆಮೇಲೆ ಎಲ್ಲೋ. ಇದೆಲ್ಲ ಸಸಿ ನಾವೇ ಮಾಡಿರೋದು. ಇದು ಪೆಂಟಾಸ್ ಅಂತ, ಇದು ಗೊಂಚಲಾಗಿ ವರ್ಷ ಪೂರ್ತಿ ಹೂ ಬಿಡುತ್ತೆ. ಇದು ಪಿಂಕ್, ಇದು ವೈಟ್, ಮೆರೂನ್. ಸೊ ಇವಾಗಲೇ ಸೇವಂತಿಗೆ ಇವಾಗ ಬಿಡಕ್ ಶುರು ಮಾಡಿದೆ. ತುಂಬಾ ಚಂದ ಅಲ್ಲ ಇದು ಐವಿ ಅಂತ, ಇದು ಹ್ಯಾಂಗಿಂಗ್ ಪಾಟಿಗೆ ಆಗುತ್ತೆ, ಎಕ್ಸ್ಟ್ರಾ ಮಾಡ್ಕೊಂಡಿದೀವಿ. ಇದು ಚೆನ್ನಾಗಿದೆ, ಇದು ಪಾಟಿಗೆ ಹಾಕೋದು ಎಕ್ಸ್ಟ್ರಾ ಸಸಿಗಳನ್ನು ಮಾಡ್ಕೊಂಡಿದೀವಿ. ಜೆರೇನಿಯಂ ಅಂತ ಈ ಕಲರ್ ಇದೆ, ಇನ್ನೊಂದು ವೈಟ್ ಕಲರ್ ಇದೆ. ಇದು ಪೆಟೂನಿಯಾ ಅಂತ. ಈಗ ಹೂ ಬಾಡಿದೆಯಲ್ಲ, ಈ ಬಾಡಿರೋ ಹೂವನ್ನ ಚಿಗಟಿ ಅದನ್ನ ತೆಗೆದು ಬಿಡಬೇಕು. ಈಗ ಇಲ್ಲಿ ಆ ಜಾಗದಿಂದ 2 ಹೂ ಬರುತ್ತೆ. ಹೌದಾ? ಸೊ ಪೆಟೂನಿಯಾ ಇದು ಚಳಿಗಾಲದಲ್ಲಿ ಮಾತ್ರ ಬಿಡುವಂಥದ್ದು. ಸೊ ಇಲ್ಲಿ 3 ಕಲರ್ ಇದೆ, ಬಿಳಿ, ಇದು ಕಲರ್ ನೋಡಿ, ಆಮೇಲೆ ಇದೊಂದು ಕಲರ್. ಮಯೂರಿ ಅಂತ. ಇದು ಎಲೆನೇ ಗೋಪುರದ ತರ ಇದೆ ನೋಡಿ. ಹೌದೌದು. ಸೊ ಚಂದ ಇದೆ. ಎಲೆನೇ ಯಾವಾಗಲೂ ಹಸರಾಗಿರುತ್ತೆ. ಇದರಿಂದ ಮರಿ ಮಾಡಿಸ್ತಿದೀವಿ. ಯಾಕಂದ್ರೆ ಹಳತಾ ಆಗ್ತಿದೆ, ಹೊಸ ಗಿಡ ಆಗ್ಬೇಕು, ಇಲ್ಲಂದ್ರೆ ಹೊಸ ಗಿಡ ತರಬೇಕು. ಸರ್ ಕಲೆಕ್ಷನ್ ಗೊತ್ತಾಗಲ್ಲ, ಹೇಗೆ ಇದೆಲ್ಲ ನೀವು ತರ್ತೀರಿ? ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನರ್ಸರಿಗಳಿಗೆಲ್ಲ ಹೋಗ್ತಿವಲ್ಲ, ಅಲ್ಲಿಂದ ಎಲ್ಲ ಗಿಡಗಳನ್ನ ಅದು ಯಾವ್ದಿಲ್ವೋ ಅದು ತಗೊಂಡ್ಬರ್ತೀವಿ. ಯಾವ್ದಿಲ್ವೋ ಎಲ್ಲರ ಹೆಸರು ಗೊತ್ತು, ಹೆಸರು ಸುಮಾರು 70 to 80% ಗೊತ್ತು. ಕೆಲವಕ್ಕೆ ಕಾಮನ್ ಹೆಸರು ಗೊತ್ತು. ನಾನು ಸಸ್ಯಶಾಸ್ತ್ರ ಓದಿರೋದ್ರಿಂದ ಯಾವ್ದು ಬೇಕು ಅಂದ್ರೆ ಅದ್ರ ಪುಸ್ತಕ ನೋಡಿ ನಾವು ಮಾಡ್ಕೊಳ್ಬಹುದು. ಏನಾಗಿಲ್ಲ, ಎಷ್ಟೋ ಜನ ಗಿಡ ಕೊಡಲ್ಲ ಗೊತ್ತಾ ನವೀನ? ಕೊಡೋದು ನೋಡಿ, ಇದ್ದೇ ಕೊಡ್ತೀವಿ ಅಷ್ಟೇ. ಆಗ್ಲಿ ಇದ್ದಿದ್ದನ್ನು ಕೊಡ್ತೀರಲ್ಲ, ಕೊಡೋ ಬುದ್ಧಿ ಇದೆಯಲ್ಲ. ಇದು ಪೇರ್ಲೆ ಗಿಡ ಇದೆಯಲ್ಲ, ಇದ್ರೊಳಗೆ ಬರುತ್ತಾ? ಬೇರೆ ಬಂದಿರಲ್ಲ, ಹಂಗೆ ಇಟ್ಟಿರಿ, ಇಟ್ಬಿಡು, ಬೇರೆ ಬರುತ್ತೆ. ನನ್ನ ತಂಗಿಗೆ ಗಿಡ ಕೊಡ್ತಾ ಇದ್ದಾರೆ. ತೆಗೆದ್ಬಿಡಿ, ಅದನ್ನ ಪ್ಯಾಕೆಟ್ ಹೊಡೆದು ಎಲ್ಲಿ ಬೇಕೋ ಅಲ್ಲಿ ಹಾಕ್ಬೋದು. ನೆಲದಲ್ಲೂ ಹಾಕ್ಬೋದು, ಪಾಟಲ್ಲೂ ಹಾಕ್ಬೋದು. ನೆಲದಲ್ಲಿ ಹಾಕಿದ್ರೆ ದೊಡ್ಡದಾಗತ್ತಲ್ಲ? ನೆಲದಲ್ಲಿ ಹಾಕಿದ್ರೆ ಕೆಳಗಡೆ ಇದೆ, ದೊಡ್ಡದಾಗುತ್ತೆ. ಕರಟ, ಕಾಯಿ ಸಿಪ್ಪೆ ಎಲ್ಲ ಗಿಡಗಳಿಗೆ, ಆಮೇಲೆ ಕರಟಗಳಿಗೆ ಎಲ್ಲ ಅದ್ರ ಮೇಲಿದ್ದೆಲ್ಲ ಇದು ತೆಗೆದು ಅದಕ್ಕೆ ಪೇಂಟ್ ಮಾಡ್ತಾರೆ. ಇಲ್ಲಿ ನೋಡಿ, ಎಲ್ಲ ಪೇಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಇವ್ರ ಮನೆಯವ್ರ ಕೆಲಸ. ಇದು ಬಿದಿರು. ಈಗ ಅದನ್ನ ಹಾಕ್ತೀರಾ ಮತ್ತೆ? ಬಳ್ಳಿ ಹಾಂ ಸರ್, ಹೌದೌದು, ಅದು ಹೊಸದಕ್ಕೆ ಹಾಕ್ತಾ ಇದೆ. ನನ್ನ ತಂಗಿಗೆ ಗಿಡ ಕೊಡ್ತಾ ಇರೋದು, ಜಾತದ ಗಿಡ, ಪಾರಿಜಾತದ ಹೂವೆಲ್ಲ ಕೆಳಗೆ ಬಿದ್ದಿದೆ. ಈ ಗಿಡದಲ್ಲಿ ಹೂವಾಗಿ ಅದು ಕಾಯಿ ಆದಾಗ ಒಣಗಿದ ಮೇಲೆ ಹುಡುಗರ ಹತ್ರ ಹೇಳಿ ಮರ ಅಲಗಿಸ್ತಾರಂತೆ, ಲತಾ ಹೇಳಿ. ನಂತರ ಆ ಬೀಜಗಳನ್ನು ತಗೊಂಡೋಗಿ ಗಿಡಕ್ಕೆ ಹಾಕಿ ಅದನ್ನು ಗಿಡ ಮಾಡಿ ದೇವಸ್ಥಾನ, ಬಸದಿ ಎಲ್ಲದಕ್ಕೂ ನಡ್ಸೋಕ್ಕೆ ಕೊಡ್ತಾರಂತೆ. ಹೋದ ಅಂತಲ್ಲ, ಹಾಗೆ ಎಲ್ಲ ಗಿಡಗಳು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡ್ತೀರಲ್ಲ, ಎಷ್ಟೊತ್ತು ಇಲ್ಲಿ ಬಂದು ಕೂತ್ಕೊಳ್ತೀರಾ? ಕೂರ್ತೀರಿ ಇಲ್ಲೇ? ಅವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೇನಲ್ಲ ನೆಲ್ಲ ನೋಡೋಷ್ಟೊತ್ತಿಗೆ. 3 ಗಂಟೆಗೆ ಮೇಲೆ ಬಂದು ಕೆಲಸ ಮಾಡ್ತಾ ಇರ್ತೀನಿ, 5 ಗಂಟೆಗೆ ಕೆಳಗಡೆ. ನೀವು ನನಗೆ ಏನು ಅನ್ಸೋದಂದರೆ, ನಾವು ಹಳ್ಳಿಯವರೇ ಆದರೂ ನಾವು ಇಷ್ಟೆಲ್ಲ ಮಾಡಿಲ್ಲ. ನೀವು ಅಂದರೆ ಬೇರೆಯವ್ರಿಗೆ ಮಾದರಿ. ನಿಮಗಿರೋ ಆಸಕ್ತಿ, ಅದ್ರ ಹಿಂದಿರೋ ಶ್ರಮಕ್ಕೆ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಾನೀಗೊಂದು 10 ನಿಮಿಷದಲ್ಲಿ ವೀಡಿಯೋ ಮಾಡಿ ಹೋಗ್ಬೋದು, ಆದರೆ ಇದಕ್ಕೆ ನಿಮ್ಗೆ ಎಷ್ಟು ವರ್ಷದಿಂದ ಹೀಗೆಲ್ಲ ಮಾಡ್ಕೊಂಡು ಬರ್ತಿದ್ದೀರಿ. ಇನ್ನೂ ಒಂದಷ್ಟು ಯಶಸ್ಸು ಸಿಕ್ಕಿ ನೀವು ನಿಮ್ಮನ್ನು ಕಲಿತು ಬೇರೆಯವ್ರು ಮಾಡೋಂಗಾಗಲಿ ಅಂತಷ್ಟೇ ನನ್ನದು ಸರ್. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಮನೆಗೆ ಬಂದು. ನಿಜವಾಗಿ ನಿಮ್ಮದು ಶಾಂತಿ ರತ್ನನೇ ಸರ್ ನಿಮ್ಮ ಮನೆ. ಸಾಂಸ್ಕೃತಿಕ ಕಲೆಯಲ್ಲೂ ಎತ್ತಿದ ಕೈ.
ಪ್ರಾಕ್ಟೀಸ್ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಆ ಮಕ್ಕಳಿಗೆಲ್ಲ ಖುಷಿಯಾಗ್ಬಿಟ್ಟಿದೆ. ಕ್ಯಾಮ್ರಾ ಮಾಡ್ತಿರೋದೇ ದಾವಣಗೆರೆಯ ಮಿರ್ಚಿ ಮಂಡಕ್ಕಿ ತಿಂದೇ ಇದ್ದರೆ ಹೇಗೆ ಹೇಳಿ. ಇಲ್ಲಿ ದಾವಣಗೆರೆ ವಿಶೇಷ ಏನಂದರೆ ಬೋಂಡ ಮೆಣಸಿನ್ಕಾಯಿ ಬಿಡ್ತಾರೆ, ಪೂರ್ತಿ ಕವರ್ ಮಾಡಲ್ಲ, ಅರ್ಧ ಅಲ್ಲಿ ಒಳಗೆ ಕಟ್ ಮಾಡಿರ್ತಾರೆ, ಅದು ಎಣ್ಣೆ ಕುಡಿಯೋದು ಎಷ್ಟು ಚೆನ್ನಾಗಿಲ್ಲ ನೋಡಿ. ನಾವೇನು ಮಾಡ್ತೀವಿ, ಪೂರ್ತಿ ಮೆಣಸಿನ್ಕಾಯಿ ಕವರ್ ಮಾಡಿಬಿಡ್ತೀವಿ. ಹೇಗಿದೆಯಾ ವೀಣಾ? ಚೆನ್ನಾಗಿದೆಯಾ? ಬಾಬಾ ಬಾಬಾ ಖಾರನೇ ತಿನ್ನಲ್ಲ. ಅಲ್ಲ ಸರ್, ಮಂಡಕ್ಕಿಲಿ ಅವಲಕ್ಕಿದು ಕೊಟ್ರಿ, ಆಮೇಲೆ ಇದು ಮಂಡಕ್ಕಿ ಮಸಾಲೆ ಕೊಟ್ರಿ, ಇನ್ನೊಂದು ಹಂಗಂದ್ರೆ ಅಂತ ಅದ್ರ ಹೆಸರು. ಹಾಂ, ಇದರಲ್ಲಿ ಇದನ್ನ ಡ್ರೈ ಇರುತ್ತೆ, ಹಾಂ ಹಾಂ, ಅದರಲ್ಲಿ ಸ್ವಲ್ಪ ಕಡಲೆ ಪುಡಿ ಎಲ್ಲ ಮಸಾಲೆ ಒಗ್ಗರಣೆ ಹಾಕಿರ್ತಾರೆ. ಇದೇ ತುಂಬ ಟೇಸ್ಟು. ದಾವಣಗೆರೆ ಫೇಮಸ್ಸೇ ಇದಲ್ವಾ? ಮಂಡಕ್ಕಿ ಮತ್ತೊಂದು ಬೆಂಡೆ ದೋಸೆ. ಯಾಕೆ ಹಂಗೆ ವೀಣಾ ಮನೆ ಕಟ್ಕೊಂಡು ಹೋಗ್ತೀಯಾ? ದಾವಣಗೆರೆಗೆ ಬೆಂಗಳೂರಿಂದ ಬೆಣ್ಣೆ ದೋಸೆ ತಿನ್ನೋಕ್ಕೆ ಬರ್ತಾರಂತೆ. ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ ಮತ್ತು ಮಿರ್ಚಿ. ನಾವಿಲ್ಲಿ ಬೆಣ್ಣೆ ದೋಸೆ ತಿನ್ನೋಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ನಿಲ್ಲಕ್ಕೂ ಜಾಗ ಇಲ್ಲ, ಅಂದರೆ ನಿಂತ್ಕೊಂಡೇ ತಿನ್ನೋದು. ಅದನ್ನು ತೊಗೊಳಕ್ಕೂ ನಮ್ಗೆ ಆಗ್ತಾ ಇಲ್ಲ. ಒಂದು ಕಡೆ ಹೋಗಿ ವಾಪಸ್ ಬಂದು ಮತ್ತೊಂದು ಕಡೆ ಬಂದಿದ್ದೀವಿ. ನೋಡಿ ಹೇಗಿತ್ತು ಬೆಣ್ಣೆ ದೋಸೆ ರೀ? ಸೂಪರಾ ದೋಸೆ? ಲತಾ ನೀವೇ ಕೊಡ್ತಿದ್ದು, ಥ್ಯಾಂಕ್ಸ್. ಬಿಡ ಒಂಚೂರು ಟೇಸ್ಟ್ ನೋಡು, ನನಗೊಂಚೂರು ಟೇಸ್ಟ್ ಕೊಡ್ರಿ ನೋಡೋಣ. ದಾವಣಗೆರೆಯ ಚನ್ನಬಸಪ್ಪ ಸಿಲ್ಕ್ ಆ್ಯಂಡ್ ಸ್ಯಾರೀಸು ಅಷ್ಟು ಫೇಮಸ್ಸು. ಶಾಸ್ತ್ರ ದೇವ್ರ ಮೇಲೆ ಯಾವ ಕೆಲಸನೂ ಮಾಡಲ್ಲ. ಭಾಳ ಖುಷಿ ಆಯ್ತು ನೋಡಿ. ಅದೇ ದಕ್ಷಿಣೆ ಕೊಡಲೇ ಇಲ್ಲಲ್ಲ ನೀವು ನಮಗೆ. ನೋಡಿ ಎಷ್ಟು ಖುಷಿಯಿಂದ ಬರ್ತಾ ಹೊರಟೋಗ್ತಿದ್ದೀವಿ ಅಂತ ಬೇಜಾರು ನಮ್ಗೆ ನಿಜವಾಗಿ. ಅಷ್ಟು ನಮಗೆ ಪ್ರೀತಿ ತೋರಿಸಿದ್ರು. ಇವರ ಮನೆಗೆ ಹೋದಾಗ ನಮಗೆ ಸಿಕ್ಕ ಆತಿಥ್ಯಾತಿ ಸತ್ಕಾರ ಹೇಳತ್ತಿರೋದು. ಹಾಗೆ ಶಿಶುಪಾಲ್ ಸರ್ ಅವರು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ.
ಇವರಿಗೆ ಯಾವುದೇ ಹೆಚ್ಚುಗಾರಿಕೆ ಹೊಗಳಿಕೆ ಬೇಕಾಗಿಲ್ಲ. ಇಂಥವರು ಸಮಾಜಕ್ಕೆ ಮಾದರಿ ಹಾಗೆ ಸ್ಫೂರ್ತಿ ಸಹ. ಸರಳತೆ ಸಜ್ಜನಿಕೆಯನ್ನು ಇವರು ನೋಡಿ ಕಲಿಬೇಕು. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.